ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಅರ್ಪಿಸುವ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತಬಿಂದು ಮಧುಮೇಹ ನಿವಾರಣ್ ಎನ್ ಹಾಗೂ ಗ್ಯಾಸ್ಟ್ರೋಜೀವನ್ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಹಾಗೂ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮೆಲ್ಲರ ಪ್ರೀತಿಯ ಸಾನ್ನಿಧ್ಯ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬೆಳಗಿನ ಜಾವದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನೇನೋ ಕೋರಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ? ಹಾಗಾಗಿ ಶ್ರೇಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಂ ವಿಷ್ಣುರ್ವಿಚಕ್ರಮೇತ್ರೇ ಧಾನಿದೇವದಂ ಸಮೂಢಪಸ್ಯಮಾಗುಂ ಸುರೇಂ ಕಲ್ಯಾಣಾತ್ಮದಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋಯಿತ ವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತರೇವ ಚ. ಓಂ ಮಹಾವಿಷ್ಣುವೇ ನಮಃ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಡದರಿ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗಂಧದ್ವಾರಾಂಧರಾದರ್ಶಾನ್ ನಿತ್ಯಪಷ್ಟಾಂಗ್ರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಮಹಾಲಕ್ಷ್ಮೀ ನಮಃ, ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಸರಸ್ವತ್ಯೈ ನಮಃ, ಮಾತಾ ಚನ್ನಪೂರ್ಣಾಂಬಿಕಾಯ ನಮಃ. ಮಹಾಲಕ್ಷ್ಮೀ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆಂದಾಗಿದ್ದು ಇವತ್ತು ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ವಿಶೇಷವಾದಂಥ ದಿನ. ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿ ಸಹಿತ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ತುಳಸಿಯ ಪ್ರಾರ್ಥನೆ ನಡೆಸಿ ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ನಮ್ಮ ಮನೋಕಾಮನೆಗಳೇನಿದೆಯೋ ಅದರ ಸಿದ್ಧಿಗಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದಿದೆ. ಆದರೆ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರಿಗೂ ಪರಿಹಾರ ಎಂಬತಕ್ಕಂಥದ್ದು ಬಹಳ ವೇಗವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಎಷ್ಟೇ ಆದರೂ ನವರಾತ್ರಿ ಉತ್ಸವ ಆಯಿತು. ನವರಾತ್ರಿ ಆದ ನಂತರ ದಿನಂಪ್ರತಿ ದೇವಿ ಆರಾಧನೆ, ಪ್ರತಿನಿತ್ಯದ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳು ಇನ್ನೂ ಆ ಒಂದು ಗುಂಗಲ್ಲೇ ಪ್ರತಿಯೊಬ್ಬರೂ ಇರ್ತಕ್ಕಂಥದ್ದಾಗಿದೆ. ಈ ಬಾರಿ ನವರಾತ್ರಿ ಉತ್ಸವ ಒಂದಷ್ಟು ವಿಶೇಷವಾಗಿ ನಡೀತು. ಅದರಲ್ಲೂ ಮೈಸೂರಿನ ದಸರಾ ಸಹಿತ ಅಷ್ಟೇ ವಿಜೃಂಭಣೆಯಾಗಿ ನಡೀತು. ಮೈಸೂರಿನ ದಸರಾ ನವರಾತ್ರಿ ಉತ್ಸವ ಆದಮೇಲೆ ನವರಾತ್ರಿ ಸಂಪೂರ್ಣವಾಗಿ ಮುಗಿದ ನಂತರ ಎಲ್ಲವೂ ಸಂಪನ್ನವಾದ ನಂತರ
ಇವತ್ತು ತಾಯಿ ಚಾಮುಂಡೇಶ್ವರಿಯ ರಥೋತ್ಸವ ಇರತಕ್ಕಂತಹ ಕಾಲ. ತಾಯಿ ಚಾಮುಂಡೇಶ್ವರಿಯ ರಥೋತ್ಸವ ಕಾಲ ಆದ್ದರಿಂದ ಇವತ್ತು ದೇವಿಯ ಆರಾಧನೆ ನಡೆಸ್ತಕ್ಕಂಥದ್ದು, ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಹೋತ್ಸವ ಎಲ್ಲರೂ ನಡೆಸ್ತಾರೆ. ರಾಜ್ಯದಾದ್ಯಂತ, ದೇಶದಾದ್ಯಂತ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡ್ತಕ್ಕಂಥವರು ಅಥವಾ ಶಕ್ತಿ ದೇವತೆಯನ್ನು ಉಪಾಸನೆ ಮಾಡ್ತಕ್ಕಂಥವರಿಗೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ದೇವಿ ಆರಾಧನೆ ನಡೆಸ್ತಕ್ಕಂಥದ್ದು, ದುರ್ಗಾ ಹವನವನ್ನು ನಡೆಸ್ತಕ್ಕಂಥದ್ದು, ಚಂಡಿಕಾ ಯಾಗವನ್ನು ನಡೆಸ್ತಕ್ಕಂಥದ್ದು, ಚಂಡಿ ಹೋಮವನ್ನು ನಡೆಸ್ತಕ್ಕಂಥದ್ದು ಇವತ್ತಿನ ವಿಶೇಷತೆ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾರೊಬ್ಬರಾದರೂ ಸಹಿತ ಬೆಳಗ್ಗೆ ಎದ್ದು ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಮನೆಯಿಂದ ಆಚೆಗೊಳ್ಳುವಾಗ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮನುಷ್ಯನಲ್ಲಿರ್ತಕ್ಕಂಥ ಅಥವಾ ವ್ಯಕ್ತಿಯೊಳಗಿರ್ತಕ್ಕಂಥ ಒಂದಷ್ಟು ಅಸುರತ್ವವನ್ನು, ರಾಕ್ಷಸತ್ವವನ್ನು ಅಥವಾ ಒಂದಷ್ಟು ದುಶ್ಚಟವನ್ನು ಅಥವಾ ದುಷ್ಟ ಬುದ್ಧಿಯನ್ನು ಎಲ್ಲವನ್ನೂ ಸಹಿತ ದೂರ ಮಾಡಿಕೊಳ್ಬಹುದು. ಹುಟ್ಟುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಅಭಿವೃದ್ಧಿಯತ್ತ ನಡಿಬೇಕು, ಎಲ್ಲರೂ ಅಭಿವೃದ್ಧಿ ಆಗಬೇಕು, ಎಲ್ಲರೂ ಯಶಸ್ಸಿನ ಹಾದಿಯಲ್ಲಿರಬೇಕು, ತಮ್ಮ ತಮ್ಮ ಕಾಯಕದಲ್ಲೇ ಸಂಪೂರ್ಣವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಎಲ್ಲರಿಗೂ ಇರುತ್ತೆ. ಆದರೆ ಮಂದಗತಿಯಲ್ಲಿ ಸಾಗುವಂತಹ ದಿನ ಎಂಬತಕ್ಕಂಥದ್ದೊಂದು ಮಾತಿದೆಯಲ್ಲ, ಈ ಬುಧವಾರ ಅಂತ ಬಂದಾಗ ಮಂದಗತಿಯಲ್ಲಿ ಸಾಗುವಂಥ ದಿನ ಅಂತ ಹೇಳ್ತಾರೆ. ಆದರೆ ಅದೇ ಬುಧವಾರ ತಿಥಿವಾರ ನಕ್ಷತ್ರ ಪ್ರಕಾರ ಗುರು ಚೆನ್ನಾಗಿದ್ದು ಯೋಗಫಲ ಚೆನ್ನಾಗಿದ್ದರೆ ಒಂದಷ್ಟು ಪರಿಹಾರಗಳನ್ನು ಅಲ್ಲಿ ನಾವು ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂತಹ ಯೋಗಫಲ ಇವತ್ತಿನ ನಕ್ಷತ್ರದಲ್ಲಿದೆ. ಹಾಗೆ ಇವತ್ತು ವಯಸ್ಸಿನ ತಾರತಮ್ಯವಿಲ್ದಿರ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧಾಭಕ್ತಿಯಾಗಿ ತಾವು ಕಾಯಕವನ್ನು ನಡೆಸಿದ್ದೇ ಆದರೆ ಎಂತಹ ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಪಡ್ಕೊಳ್ಬೋದು. ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಅಥವಾ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನ. ಇವತ್ತು ಅಭಿಜಿನ್ ಲಗ್ನ ಮತ್ತು ಗೋಧೂಳಿ ಲಗ್ನ ಈ ಎರಡು ಮುಹೂರ್ತಗಳು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಹಸಿದ ವ್ಯಕ್ತಿಗಳಿಗಾಗಲಿ ಅಥವಾ ನಾವು ತಿನ್ನುವಂಥ ಅನ್ನ ಆಹಾರವಾಗಲಿ 4 ಜನಕ್ಕೆ ಹಂಚಿ ತಿನ್ನುವಂಥ ಗುಣ ಇವತ್ತಿಟ್ಕೊಂಡ್ರೆ ಎಲ್ಲರಿಗೂ ಶ್ರೇಯಸ್ಸಿದೆ, ಯಶಸ್ಸಿದೆ. ಇವತ್ತು ಶುಭ ಸಂಧ್ಯಾಕಾಲ ಅಂದರೆ ಈ ಶುಭ ದಿನ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸರಿಸುಮಾರು 6ರಿಂದ 6:30. 6ರಿಂದ 6:30 ಈ ಸಮಯದಲ್ಲಿ ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಯಾರು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕು ಅಥವಾ ತನ್ನ ಸಂಪಾದನೆ ನಿಲ್ಲಿಸ್ಕೊಳ್ಬೇಕು ಅಥವಾ ತನಗೆ ವ್ಯವಹಾರಗಳಲ್ಲಿ ಕಾರ್ಯಸಿದ್ಧಿ ಆಗ್ತಾ ಇಲ್ಲ ಅಂತಹ ಅವರು ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಐಂ ಅಂತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ಹರಿದ್ರದ ಒಂದಷ್ಟು ಉಂಡೆಗಳನ್ನಾಗಿ ತಯಾರು ಮಾಡ್ತಕ್ಕಂಥದ್ದು. ಹರಿದ್ರದ ಉಂಡೆ ಅಂದ್ರೇನು? ಅರಿಶಿಣದ ಉಂಡೆ ಅಥವಾ ಅರಿಶಿಣದ ಮುದ್ದೆ. ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿಕೊಂಡು ಶುಭ ಸಂಧ್ಯಾಕಾಲ 6ರಿಂದ 6:30 ಒಳಗೆ ಅರಿಶಿಣದ ಮುದ್ದೆಯನ್ನು ತಯಾರು ಮಾಡಿಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳಿನ ಸಹಾಯದಿಂದ ಒಂದಿಷ್ಟು ಕುಂಕುಮವನ್ನು ತೆಗೆದುಕೊಂಡು ಆ ಅರಿಶಿಣದ ಮುದ್ದೆಯ ಮೇಲೆ ಒಂದಿಷ್ಟು ಕುಂಕುಮವನ್ನಿಟ್ಟು ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಇವತ್ತು ಸಂಧ್ಯಾಕಾಲ ಪಠಿಸಿದ್ದೇ ಆದರೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು. ಅಂದುಕೊಂಡಂತಹ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ಬೋದು. ಇದು ಬರೀ ಒಂದು ನಕ್ಷತ್ರಕ್ಕೆ ಮಾತ್ರನಾ? ಅಲ್ಲ, 27 ನಕ್ಷತ್ರ 12 ರಾಶಿಗಳಿಗೂ ಸಂಬಂಧಪಟ್ಟದ್ದು. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ಬೋದು. ಆ ಬದಲಾವಣೆ ತರಬೇಕಾದ್ರೆ ನೀವು ಉತ್ತರಾಭಿಮುಖವಾಗಿ ಕೂತು ಒಂದಷ್ಟು ಅನುಷ್ಠಾನ ಮಾಡ್ತಿರಲ್ಲ, ಜೊತೆಗೆ ಇನ್ನೊಬ್ಬರ ಕಷ್ಟವನ್ನು ಆಲಿಸ್ತಿರಲ್ಲ. ಯಾವತ್ತೂ ನಮ್ಮದೇ ಕಷ್ಟ ಅಂದ್ಕೊಂಡ್ರೆ ನಮಗಿನ್ನ ಸಾಕಷ್ಟು ಕಷ್ಟಗಳನ್ನು ಹೊತ್ತಿರ್ತಕ್ಕಂಥವ್ರು ಮತ್ತಷ್ಟು ಜನ ಇರ್ತಾರೆ. ಅಂತಹ ಕಷ್ಟಪಡ್ತಕ್ಕಂಥವ್ರನ್ನ ನೋಡಿ ಅಥವಾ ನಮಗಿನ್ನ ತಳಮಟ್ಟದಲ್ಲಿರ್ತಕ್ಕಂಥವ್ರನ್ನ ಗಮನಿಸಿ ಅವ್ರಿಗಿನ್ನ ನಾವು ಎಷ್ಟೋ ಮೇಲಿದ್ದೀವಲ್ಲ, ಎಷ್ಟೋ ಉನ್ನತವಾದಂಥ ಸ್ಥಿತಿಯಲ್ಲಿದ್ದೀವಲ್ಲ ಅಂತಕ್ಕಂಥದ್ರ ಮನಸ್ಸು ನಮಗೆ ಬರಬೇಕು. ಆಗಲೇ ನಮ್ಮ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ದೇವಿಯ ಪ್ರಾರ್ಥನೆ ಅಂತ ಮೊದಲೇ ಹೇಳಿದೆ. ಅದರಲ್ಲೂ ಇವತ್ತು ತಾಯಿ ಚಾಮುಂಡೇಶ್ವರಿಯ ರಥೋತ್ಸವ ಇದೆ. ಮೈಸೂರಿನ ನಾಡದೇವತೆ ಅಧಿದೇವತೆಯಾಗಿ ರಾಜಮನೆತನದ ನಿತ್ಯ ಪೂಜಾ ಕೈಂಕರ್ಯಗಳನ್ನು ಸ್ವೀಕರಿಸ್ತಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಯ ರಥೋತ್ಸವ ಇದೆ. ಇವತ್ತು ಬೆಳಗ್ಗೆ ಸರಿಸುಮಾರು 9 ಗಂಟೆ 15 ನಿಮಿಷಕ್ಕೆ ಅಂದರೆ 9 ಗಂಟೆ 15 ನಿಮಿಷಕ್ಕೆ ರಥದ ಮೇಲೆ ವಿರಾಜಮಾನಲಾಗಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಸಿ ಆಶೀರ್ವದಿಸ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಅಂಬಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಅಶ್ವೀಜ ಮಾಸ ಶುಕ್ಲಪಕ್ಷ 16/10/2024 ಬುಧವಾರ. ಇವತ್ತು ಚತುರ್ದಶಿ ಇರತಕ್ಕಂತಹದ್ದು. ಇವತ್ತು ಉತ್ತರಾಭಾದ್ರ ನಕ್ಷತ್ರ, ಚಾಮುಂಡೇಶ್ವರಿಯ ರಥೋತ್ಸವ, ಚಾಮುಂಡೇಶ್ವರಿ ದೇವಿಯ ರಥೋತ್ಸವ. ಆದ್ದರಿಂದ ಇವತ್ತು ಮೈಸೂರಿನಲ್ಲಿ ಒಂದು ಸಡಗರ ಸಂಭ್ರಮ. ವಿಶೇಷವಾಗಿರ್ತಕ್ಕಂತಹ ದೇವಿಯ ಉಪಾಸನೆ. ರಾಜಮನೆತನದಲ್ಲಿ ದೇವಿಯ ಆರಾಧನೆ ಅಂದರೆ ಅದು ಮತ್ತಷ್ಟು ವಿಶೇಷ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ತಾಯಿ ಚಾಮುಂಡೇಶ್ವರಿಯ ರಥೋತ್ಸವ ಕಾಲ ಇಡೀ ಮೈಸೂರೇ ಒಂದು ಮದವನಗಿತ್ತಿ ಥರ ಇದೆ. ಎಷ್ಟೇ ಆದರೂ ಮೊನ್ನೆ ಅಷ್ಟೇ ನವರಾತ್ರಿ ಉತ್ಸವಗಳು ನಡೀತು, ರಾಜರ ದರ್ಬಾರ ಆಯಿತು. ಜೊತೆಗೆ ನವರಾತ್ರಿ ಉತ್ಸವವಾಗಿ ಸಾಕಷ್ಟು ಮೈಸೂರಿನಲ್ಲಿ ಸಡಗರ ಸಂಭ್ರಮದಿಂದ ಎಲ್ಲಿಂದೆಲ್ಲಿ ನೋಡು ಸಹಿತ ವಿದ್ಯುತ್ ಅಲಂಕಾರ ಬಹಳಷ್ಟು ವಿಶೇಷವಾಗಿದೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಹೊಸಲಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿ ನಡೀತಕ್ಕಂಥ ರಥೋತ್ಸವ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವೇ ಸರಿ. ಅಂತಹ ವಿಶೇಷವಾಗಿರ್ತಕ್ಕಂಥ ದೇವಿಯ ಉಪಾಸನೆಯನ್ನು ಎಲ್ಲರಿಗೂ ಸಹಿತ ಆ ತಾಯಿಯ ಅನುಗ್ರಹ ಸಿಗಲಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಎಲ್ಲರೂ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡೋಣ, ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥಿಸೋಣ. ಈ ದಿನದ ಭವಿಷ್ಯತ್ತೇನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ತಾಯಿ ಚಾಮುಂಡೇಶ್ವರಿ ಅನುಗ್ರಹದೊಂದಿಗೆ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಸಹಸ್ರಶಿವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮಿಂ ವಿಶ್ವತೋ ವೃತ್ವ ಅತ್ಯಧಿಷ್ಠದಶಾಂಗುಲಂ. ಮಹಾವಿಷ್ಣು ಪ್ರಾರ್ಥನೆ, ಶಿವಕೇಶವರ ಆರಾಧನೆಯೊಂದಿಗೆ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಮಧ್ಯಾಹ್ನ ಸರಿಸುಮಾರು 11:20 ಇವತ್ತಿನ ಭವಿಷ್ಯದಲ್ಲಿ ಏನಾಗ್ಬೋದು, ಲಾಭ ಏನು, ನಷ್ಟ ಏನು, ಹೇಗಿದೆ, ಅಥವಾ ಈಗೊಂದಿಷ್ಟು ಲಾಭವಾಗಿದ್ದರೆ ನಂತರ ಸ್ವಲ್ಪ ಸಮಸ್ಯೆ, ಈಗಲೇ ಸಮಸ್ಯೆ ಅಂತಿದ್ದರೆ ನಂತರ ಬಹಳಷ್ಟು ಅನುಕೂಲ. ಏನೇ ಆದರೂ ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತು ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಎಂಥದ್ದೇ ಲಾಭ ಇರಲಿ, ಎಂಥದ್ದೇ ನಷ್ಟ ಇರಲಿ, ಲಾಭ ಇದೆ ಅಂತ ಭಾಳಷ್ಟು ಸಂತಸದಿಂದ ಇನ್ನೇನೂ ನಡ್ಕೊಳ್ಬಾರ್ದು, ಅಥವಾ ನಷ್ಟ ಅಂತ ಕಣ್ಣೀರು ಹಾಕಿ ಕೂತ್ಕೊಳ್ಬಾರ್ದು. ಆದರೆ ಇವತ್ತಿನ ದಿವಸ ನೀವು ಅಶ್ವತ್ಥ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ಪ್ರಧಾನವಾಗಿರ್ತಕ್ಕಂಥ ವೃಕ್ಷರಾಜನ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮೇಷರಾಶಿಯವರು ವೃಕ್ಷಕ್ಕೆ ನಮಸ್ಕಾರ ಮಾಡಬೇಕಂದ್ರೆ ವೃಕ್ಷರಾಜ ಅಂತಕ್ಕಂಥದ್ದು ಅಶ್ವತ್ಥನಾರಾಯಣನಿಗೆ ನಮಸ್ಕಾರ ಮಾಡಬೇಕಾದ್ರೆ ಬರಿಗೈಲಿ ಅಲ್ಲಿ ಹೋಗ್ತಕ್ಕಂಥದ್ದು ಸಮಂಜಸ ಅಲ್ಲ. ಅದಕ್ಕಾಗಿ ಒಂದಷ್ಟು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ಆ ವೃಕ್ಷದಲ್ಲಿ ವಾಸ ಮಾಡತಕ್ಕಂಥ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ತಾವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಶ್ವೇತವರ್ಣದ ಕರ್ಚೀಫನ್ನು, ಕರವಸ್ತ್ರವನ್ನು ಅಥವಾ ಶ್ವೇತವರ್ಣದ ವಸ್ತ್ರವನ್ನು ತಾವು ಧರಿಸಿದ್ದೇ ಆದರೆ ಮತ್ತಷ್ಟು ಶುಭ್ರವಾದಂಥ ವಿಶೇಷವಾದಂಥ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಹೊಂದಿದ್ದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇರುತ್ತೆ. ಮನಸ್ಸು ನೆಮ್ಮದಿ ಇಲ್ಲದಿರೇ ಇರ್ಬೋದು, ವ್ಯವಹಾರಗಳು ಕೈಗೆ ಹತ್ತದಿರೇ ಇರ್ಬೋದು. ಆದರೆ ಇವತ್ತು ಏನೂ ಆಗ್ತಿಲ್ಲಪ್ಪ ಅಂದ್ರೂ ಭಗವಂತ ನಿಮ್ಮನ್ನು ಕೈ ಬಿಡೋದಿಲ್ಲ, ಒಂದಲ್ಲ ಒಂದು ಕಡೆ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಹಾಗೆ ಹೊಸದಾಗಿ ಉದ್ಯೋಗ ಮಾಡೋಂಥವ್ರು, ಹೊಸದಾಗಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ಯಾವುದಾದ್ರೂ ಒಂದು ವಿಚಾರದಲ್ಲಿ ಹಣಕಾಸಿನ ಹೂಡಿಕೆ ಮಾಡಿ ಒಂದಷ್ಟು ಲಾಭ ಗಳಿಸಬೇಕು ಅಂತಿರ್ತಕ್ಕಂಥವ್ರಿಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಯಾರೊಬ್ಬರಿಗಾದರೂ ಒಂದಿಷ್ಟು ಲಾಭವನ್ನು ಸಿದ್ಧಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಮಂದಗತಿಯಲ್ಲಿ ಸಾಗ್ತಾ ಇರತಕ್ಕಂಥ ಪರಿಸ್ಥಿತಿ ಅಲ್ವಾ, ಹಾಗಾಗಿ ಏನು ಮಾಡಿದ್ರೂ ಸರಿ ಹೋಗುತ್ತೋ ಇಲ್ಲವೋ ಎಂಬತಕ್ಕಂಥದ್ರ ಭಯ ಇದೆ. ಈ ಭಯವನ್ನು ಬಿಟ್ಟು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯೋಗ ಮಾಡ್ತಕ್ಕಂಥವರಿಗೂ ಅಧಿಕವಾದಂಥ ಲಾಭವೇ ಸಿದ್ಧಿಯಾಗುತ್ತೆ. ಇನ್ನು ಮಧ್ಯಾಹ್ನ ಸರಿಸುಮಾರು 1ರಿಂದ 4 ತನಕ ಸಾಧ್ಯವಾದಷ್ಟು ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಮೌನ ಅಂದರೆ ಮಾತು ನಿಲ್ಲಿಸಿ ಅಂತಲ್ಲ, ಯಾವುದು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡಿದ್ರೆ ಸಾಕು. ಅಧಿಕವಾದಂತಹ ಮಾತಾಡಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಉದ್ಭವ ಆಗುತ್ತೆ. ಅದಕ್ಕಾಗಿ ಇವತ್ತು ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡ್ರೆ ತುಂಬ ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತು ಅರ್ಧ ತಲೆನೋವು ಅಥವಾ ಮೈಕೈ ನೋವು ಅಥವಾ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು ಇದು ಕಾಣಿಸ್ಕೊಳ್ಬೋದು.
ಇಂತಹ ಸಮಸ್ಯೆ ಬಂದಾಗ ಆರೋಗ್ಯದ ಕಡೆ ಗಮನ ಕೊಡಬೇಕಾದ್ದು ಹೆಣ್ಮಕ್ಕಳ ಧರ್ಮ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಇವತ್ತಿನ ರಾಶಿ ನಕ್ಷತ್ರ ಪ್ರಕಾರ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ನಷ್ಟವಾಗುವಂಥದ್ದು, ಒಂದಷ್ಟು ಕೆಲಸ ಕಾರ್ಯಗಳು ಹೆಗಲೇರಿಸ್ಕೊಳ್ಳುವಂಥದ್ದು, ಏನೇ ಸಮೂಹವಾಗಿ ಮಾಡಿದ್ರು, ಎಷ್ಟೇ ಕ್ರಮಬದ್ಧವಾಗಿದ್ದರೂ ನಾವು ಇರಬೇಕಾಗಿರ್ತಕ್ಕಂಥ ರೀತಿಗಳಲ್ಲಿ ಯಾವುದೂ ಲೋಪವಿಲ್ಲದಂತೆ ನಾವು ನಡ್ಕೊಂಡ್ರೂ ಎಲ್ಲೋ ಒಂದಿಷ್ಟು ಸಮಸ್ಯೆಗೆ ಈಡಾಗ್ತಾ ಇದ್ದೀವೇನೋ, ಯಾವುದಾದ್ರು ತೊಂದರೆ ನಮ್ಮನ್ನು ನೋಡ್ತಾ ಇದೆಯೇನೋ, ಅಥವಾ ಯಾವುದಾದ್ರು ಸಮಸ್ಯೆ ನಮ್ಮನ್ನು ಬೆನ್ನತ್ತಾ ಇದೆಯೇನೋ, ಈ ಪ್ರಕಾರವಾದಂಥ ಚಿಂತನೆಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಇವತ್ತಿನ ದಿವಸ ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಅವರೆಕಾಳು, ಒಂದು ಚಿಟಿಗೆಯಷ್ಟು ಹುರುಳಿ, ಈ ಮೂರೂ ಪದಾರ್ಥವನ್ನು ಏಕಕಾಲದಲ್ಲೇ ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಯಾರಾದರೂ ನಿರ್ಗತಿಕರಿದ್ದು ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಹುಡುಕಿ ಅಂತಹವರಿಗೆ ಒಂದಿಷ್ಟು ದವಸ ಧಾನ್ಯಗಳನ್ನು, ಒಂದಿಷ್ಟು ಅನ್ನದಾನವನ್ನು, ಒಂದು ವಸ್ತ್ರದಾನವನ್ನು ಮಾಡುವಂಥದ್ದು ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಅಭಿವೃದ್ಧಿಪಡಿಸುತ್ತೆ. ಇದೇ ಸಮಯದಲ್ಲಿ ಶಿವನ ಆರಾಧನೆ ನಡೆಸಬೇಕು. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದಲೇ ಮಾಡಬೇಕು. ತಾಳಿದವನು ಬಾಳಿಯ ಅನ್ನುವಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಇವತ್ತು ಬಲಗಡೆ ಕಿವಿ ನೋವು ಬರ್ತಕ್ಕಂಥದ್ದು, ಅಥವಾ ಬಲಗಡೆ ಕಪಾಳದ ಭಾಗನೋ, ಕಿವಿನೋ, ಅಥವಾ ಅರ್ಧ ತಲೆನೋವಿಂದಲೋ ಒದ್ದಾಡುವಂಥ ಪರಿಸ್ಥಿತಿ ಮಿಥುನ ರಾಶಿಯವರು ಕಾಣ್ಬೋದು. ಮಿಥುನ ರಾಶಿಯವರು ಬರೀ ಹಣೆಯಲ್ಲಿದ್ದಿರ ಒಂದಿಷ್ಟು ಭಸ್ಮ ಅಥವಾ ಗಂಧ ಅಥವಾ ವಿಶೇಷವಾದಂಥ ಕುಂಕುಮ ಇಂತಹದ್ದನ್ನು ಧಾರಣೆ ಮಾಡಿಕೊಂಡ್ರೆ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ, ಮೇಲಧಿಕಾರಿಗಳಿಂದ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ಹೇಗೆ ದೂರ ಮಾಡ್ಕೊಳ್ಬೇಕು, ಹೇಗೆಲ್ಲ ಜೀವನವನ್ನು ಉದ್ಧಾರ ಮಾಡ್ಕೋಬೇಕು, ಜೊತೆಗೆ ನನ್ನ ಇರ್ತಕ್ಕಂತಹ ಆದಷ್ಟು ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಇವತ್ತು ನಾನು ಏನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ತಾವಿರ್ತೀರಿ. ಇವತ್ತು ಸಾಧ್ಯವಾದಷ್ಟು ಔದುಂಬರ ವೃಕ್ಷ ಆಗಲಿ ಅಥವಾ ಮುತ್ತುಗದ ಮರ ಆಗಲಿ, ಎಲ್ಲಾದರೂ ಮುತ್ತುಗ ಕಂಡ್ರೆ ಅಥವಾ ಔದುಂಬರ ಕಂಡ್ರೆ, ಔದುಂಬರ ನಿಮಗೆ ಬಹಳ ಬೇಗ ಸಿಗುತ್ತೆ, ಮುತ್ತುಗ ಸಿಗೋದು ಕಷ್ಟ. ಆದರೆ ಒಂದಷ್ಟು ಜನಕ್ಕೆ ಮುತ್ತುಗದ ಮರ ಬೇಕಾದಷ್ಟು ಕಡೆ ಸಿಗುತ್ತೆ. ಆ ಮುತ್ತುಗದ ಎಲೆನ ತಂದು ಎಲೆ ಮೇಲೆ ಒಂದು ಚುಟಿಕೆ ಅರಶಿನ ಪುಡಿಯನ್ನು ಹಾಕಿ, ಒಂದು ಹನಿ ಜೇನುತುಪ್ಪವನ್ನು ಹಾಕಿ, ಅದರ ಮೇಲೆ ₹1 ನಾಣ್ಯವನ್ನಿಟ್ಟು ಯಾವುದಾದ್ರೂ ಹಸಿರು ಗಿಡದ ಮೇಲೆ ಇಟ್ಟರೆ ಖಂಡಿತ ಮತ್ತಷ್ಟು ಅದೃಷ್ಟವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮುತ್ತುಗ ಸಿಗಲಿಲ್ಲ ಅಂದರೆ ಔದುಂಬರದ ಎಲೆನಾದರೂ ಹೀಗೆ ಮಾಡಿ. ಜೊತೆಗೆ ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಯಾವುದೇ ವಿಚಾರವನ್ನಾದರೂ ತಾಳ್ಮೆಯಿಂದ ಸಮಾಧಾನವಾಗಿ ತೆಗೆದುಕೊಳ್ಳೋದ್ರಿಂದ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಸಮಸ್ಯೆಗಳು, ಗಂಡಾಂತರ ಅಂತಕ್ಕಂಥದ್ದು ಆಗಿಂದಾಗಲೇ ಎದುರಾಗ್ತಾ ಇರುತ್ತೆ. ಅದನ್ನು ಹೇಗೆ ದೂರ ಮಾಡ್ಕೋಬೇಕು ಎಂಬತಕ್ಕಂಥದ್ರ ತಾಳ್ಮೆಗೆ ಆಲೋಚನೆ ಮಾಡಿದ್ರೆ ಅಲ್ಲಿ ಫಲ ಸಿಗುತ್ತೆ. ತಾಳ್ಮೆ ಇಲ್ದಿರ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯು ಎದುರಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಆದಷ್ಟು ಎಚ್ಚರಿಕೆ ಆಗಿರಿ, ಜೋಪಾನವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಮನಸ್ಸಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಯಾವ ಕೆಲಸ ಮಾಡೋದು, ಯಾವುದು ಬಿಡೋದು, ಯಾವುದು ಸರಿ, ಯಾವುದು ತಪ್ಪು, ಇವತ್ತು ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು, ಅಥವಾ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದಕ್ಕೂ ಇದಕ್ಕೂ ಸಮಂಜಸ ಆಗುತ್ತಾ, ಈ ಚಿಂತನೆಯಲ್ಲಿ ತಾವಿದ್ದೀರಿ. ಅದೃಷ್ಟ ಎಂಬತಕ್ಕಂಥದ್ದು ಕಣ್ಣೆದುರುಗ ಕಂಡರೂ ಕೆಲವೊಮ್ಮೆ ಅದನ್ನು ನಾವು ಸಾಬೀತುಪಡಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ಅದನ್ನು ಕೆಲವು ಸತಿ ನಾವು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ಇವತ್ತು ಸಿಂಹರಾಶಿಯವರಿಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಆದರೆ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ದೇವಿ ಭುವನೇಶ್ವರಿನೋ ಅಥವಾ ರಾಜರಾಜೇಶ್ವರಿಯೋ, ನಿಮ್ಮ ಭಾಗದ ಗ್ರಾಮ ದೇವತೆಯೋ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತು ಕಣ್ಣೀರು ಹಾಕ್ತಾ ಹೋಗ್ತೀರಿ. ಯಾವತ್ತು ಧೈರ್ಯವಾಗಿ 4 ಜನಕ್ಕೆ ಬುದ್ಧಿ ಹೇಳಿ 4 ಜನಕ್ಕೆ ಧೈರ್ಯ ತುಂಬ ನಿಮಗೆ ಇವತ್ತು ನಿಮ್ಮ ಕಣ್ಣಲ್ಲಿ ನೀರು ಬರುವಂಥ ಪರಿಸ್ಥಿತಿ. ಆದರೆ ಅಸಮಾಧಾನ ಅಲ್ಲ, ತೊಂದರೆ ಅಲ್ಲ, ತಾಪತ್ರಯಗಳಲ್ಲ, ಅಥವಾ ಮುಂದೇನೋ ದೊಡ್ಡ ಸಮಸ್ಯೆ ಇದೆ, ಗಂಡಾಂತರ ಇದೆ ಅಂತಕ್ಕಂಥ ಭಯ ಪಡಬೇಕಾದಿಲ್ಲ. ಆದರೆ ಮನಸ್ಸೊಳಗಡೆ ಅಳಕಿರ್ತಕ್ಕಂಥದ್ದು, ಹಿಂದೆ ಯಾವತ್ತೋ ನಾನು ಮಾಡಿರ್ತಕ್ಕಂಥದ್ದು ಇವತ್ತು ನನಗೆ ತೊಂದರೆ ಆಗ್ಬೋದಾ, ಇವತ್ತು ನನ್ನ ಮಾತಲ್ಲಿ ಏನಾದ್ರು ವ್ಯತ್ಯಾಸ ಬರ್ಬೋದಾ, ಅಥವಾ ನಾನು ಹಾಕ್ತಾ ಇರತಕ್ಕಂಥ ಹೆಜ್ಜೆಯಲ್ಲಿ ಏನಾದ್ರು ತೊಂದರೆ ಇದೆಯಾ, ಹೀಗೆ ಒಂದಷ್ಟು ಕನ್ಫ್ಯೂಷನ್ ಇರ್ತಕ್ಕಂಥದ್ದು ಸಿಂಹರಾಶಿಯವರಾಗುತ್ತೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮಾತ್ರ
ಭಾಳಷ್ಟು ಧೈರ್ಯ, ಭಾಳಷ್ಟು ಕೆಲಸ ಕಾರ್ಯಗಳಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗುವಂಥದ್ದು, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳೋದು ಹೆಣ್ಮಕ್ಳ ಮಾತ್ರನೇ. ಇನ್ನು ವಯಸ್ಸಾಗಿರ್ತಕ್ಕಂಥ ವೃದ್ಧರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುತ್ತೆ, ಮಾನಸಿಕವಾದಂಥ ಒತ್ತಡ ಶುರುವಾಗುತ್ತೆ, ಉಸಿರಾಟದ ಪ್ರಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಕೆಂಪು ವಸ್ತ್ರ 2 ಹಿಡಿಯಷ್ಟು ಗೋಧಿ. ಕೆಂಪು ವಸ್ತ್ರ 2 ಹಿಡಿಯಷ್ಟು ಗೋಧಿಯನ್ನು ಆ ವಸ್ತ್ರದಲ್ಲಿ ಗಂಟು ಕಟ್ಟಿ ಅದರ ಮೇಲೆ ₹1 ನಾಣ್ಯವನ್ನಿಟ್ಟು ಮನೆಯಲ್ಲಿ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಇವತ್ತು ಬಂದೊದಗುವಂಥ ಸಿಂಹರಾಶಿಯವ್ರಿಗೆ ಯಾವುದೇ ಸಮಸ್ಯೆ ಆದರೂ ದೂರ ಮಾಡ್ಕೊಳ್ಬಹುದು. ಇನ್ನು ಆ ಗೋಧಿಯ ಗಂಟು ಮತ್ತು ಅದ್ರ ಮೇಲಿರ್ತಕ್ಕಂಥ ₹1 ನಾಣ್ಯವನ್ನು ಇವತ್ತು ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸಿದ ನಂತರ ಸುತ್ತಮುತ್ತ ಇರ್ತಕ್ಕಂಥ ಯಾವುದಾದ್ರು ಒಂದು ಗ್ರಾಮದೇವತೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಅದನ್ನು ಇಟ್ಟು ನಮಸ್ಕಾರ ಮಾಡೋದ್ರಿಂದ ಇವತ್ತಿರ್ತಕ್ಕಂಥ ಕರ್ಮಕ್ಲೇಶಗಳು, ಸಮಸ್ಯೆ ಎಂಬತಕ್ಕಂಥದ್ದು ಖಂಡಿತ ದೂರ ಆಗುತ್ತೆ. ಹೆಚ್ಚಿನ ಸುಖ ಸಂತೋಷವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ, ವ್ಯವಹಾರ ಯಾವುದೇ ಕೆಲಸ ಆದರೂ ಸಹಿತ ಅಂದುಕೊಂಡದ್ದನ್ನೆಲ್ಲವನ್ನೂ ಸಾಧನೆ ಮಾಡ್ಕೊಳ್ತೀರಿ. ಭಗವಂತ ಕೊಡಬೇಕಾದ್ದೆಲ್ಲವನ್ನೂ ಯಥೇಚ್ಛವಾಗಿ ಕೊಡ್ತಿರ್ತಾನೆ. ಆದರೆ ನನಗೇನೂ ಇಲ್ಲ, ನನಗೇನೂ ಸಮಸ್ಯೆ ಇದೆ, ನನಗೇನೂ ತೊಂದರೆ ಇದೆ ಅಂತಕ್ಕಂಥದ್ದರ ಅಪನಂಬಿಕೆ, ಆ ಮನಸ್ಸು ನಿಮ್ಮನ್ನು ಬಾಧಿಸುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿಷ್ಠೂರ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ. ಇವತ್ತು ನೀವು ಯಾರು ತಂಟೆಗೆ ಹೋಗ್ದಿರಾ, ಯಾರನ್ನೂ ನೀವು ಮಾತಾಡ್ದಿರಾ, ನಿಮ್ಮ ಬದುಕಲ್ಲಿ ನೀವು ಇರಬೇಕು, ನಿಮ್ಮ ಹೆಜ್ಜೆ ನೀವು ಹಾಕಿ ನಾವೊಂದು ಆನಂದವಾಗಿರಬೇಕು ಅಂದ್ಕೊಂಡ್ರು ಮತ್ತೊಬ್ಬರು ಹೋಗ್ತಾ ಬರ್ತಾ ಯಾರೊಬ್ಬರು ಮಾತಾಡಿಸಿ ನಿಮಗೆ ಕಣ್ಣೀರು ಹಾಕ್ಸ್ತಾರೆ ಅಥವಾ ನಿಮಗೆ ನೋವು ಕೊಡ್ತಾರೆ. ಇಂತಹ ಪರಿಸ್ಥಿತಿಯೇ ಸಾಕಷ್ಟು ಇದೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡುವಂಥ ಕೆಲಸ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಮನೆ ದೇವರು ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದದೊಂದಿಗೆ ನಡೆದಿದ್ದೇ ಆದರೆ ಮತ್ತಷ್ಟು ಅನುಕೂಲ ಇದೆ. ಹಾಗೆ ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕಿಂತ ಮುನ್ನ ಮತ್ತೊಬ್ಬರ ಹಸಿವು ನೀಗಿಸಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ತಾವು ಊಟ ಮಾಡುವಂಥದ್ದು ಮತ್ತಷ್ಟು ಒಳಿತು. ಹಾಗೆ ಇವತ್ತಿನ ನಕ್ಷತ್ರ ಪ್ರಕಾರ, ಇವತ್ತಿನ ಯೋಗ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಉದ್ಯೋಗ ಪ್ರಾಪ್ತಿಯಾಗಲಿ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಆಗಲಿ ಅಥವಾ ಒಂದಿಷ್ಟು ಹಣಕಾಸನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಾಗಲಿ, ನಿಮ್ಮಿಂದ 4 ಜನಕ್ಕೆ ಅನುಕೂಲನೂ ಆಗಿ ನೀವು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ, ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಕಂದು ಬಣ್ಣದ ಗೋಮಾತೆಗೆ, ಸಂಪೂರ್ಣವಾಗಿ ಕಂದು ಬಣ್ಣ ಇರತಕ್ಕಂಥ ಕಂದು ಬಣ್ಣದ ಗೋಮಾತೆಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ, ಮತ್ತಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಕಡೆ ಗಮನ ಬೇಕು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಇರಬೇಕು. ನಾನು ನಂದು ಎಂಬತಕ್ಕಂಥದ್ರ ಕಡೆ ಒಂದಷ್ಟು ಸಮಸ್ಯೆ ಇದೆ. ಜೊತೆಗೆ ನಾವು ಮಾಡ್ತಕ್ಕಂಥ ಉದ್ಯೋಗ ಅಂದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾಗಲಿ ತಾವು ಯಾವ ಉದ್ಯೋಗವನ್ನು ಮಾಡ್ತಿದ್ದೀರೋ, ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರೋ, ಯಾವ ಕೆಲಸದಿಂದ ನಿಮಗೆ ಸಿಕ್ಕಂಥ ಒಂದು ಸ್ಥಾನಮಾನ ಇರುತ್ತೋ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂಥದ್ದು, ಮನಸ್ಸು ನೆಮ್ಮದಿದ್ದಿರತಕ್ಕಂಥದ್ದು ಇದೆಲ್ಲವೂ ಸಾಕಷ್ಟಿದೆ. ಹಾಗೆ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ತಲೆ ತುಂಬ ತುಂಬಿಕೊಳ್ತೀರಿ. ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವರು ಸದಾಕಾಲ ನಿಮ್ಮ ಮುಂದೆ ಕೈ ಕಟ್ಟುವಂಥವರು ಇವತ್ತು ನಿಮಗೆ ಏರ್ಧ್ವನಿಯಲ್ಲಿ ಮಾತಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇಂತಹ ವಿಚಾರಗಳನ್ನು ತಲೆಯಲ್ಲಿ ತಂದುಕೊಂಡು ಕಣ್ಣೀರು ಹಾಕುವಂಥದ್ದಾಗಲಿ, ಮನಸ್ಸು ನೊಂದುಕೊಳ್ಳುವಂಥದ್ದಾಗಲಿ ಅಥವಾ ಯಾವುದೋ ಒಂದು ಸಮಸ್ಯೆ ಹೆಗಲಿರ್ತಾ ಇದೆಯಲ್ಲ ಅಂಥೇಳಿ ಇರ್ತಕ್ಕಂಥ ಉದ್ಯೋಗದಿಂದಲೋ, ವ್ಯವಹಾರಗಳಿಂದಲೋ ಅಥವಾ ಮನೆಯಿಂದಲೋ ಎಲ್ಲೋ ಒಂದಷ್ಟು ದೂರ ನಡೆದು ಕಣ್ಣೀರು ಹಾಕುವಂಥದ್ದು, ಒಬ್ಬರೇ ನಿಂತು ಆಲೋಚನೆ ಮಾಡುವಂಥ ಪರಿಸ್ಥಿತಿ ತುಲಾರಾಶಿಯವರಿಗೆ ಬರ್ಬೋದು. ತುಲಾರಾಶಿ, ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಸಾಧ್ಯವಾದಷ್ಟು ಇಂಥ ಸಮಸ್ಯೆಗಳಿರೋದ್ರಿಂದ ಒಂದಷ್ಟು ಜೇನುತುಪ್ಪ, ಒಂದಷ್ಟು ಬೆಲ್ಲ ಅಥವಾ ಒಂದು ಜೇನುತುಪ್ಪ ಮತ್ತು ಒಂದಷ್ಟು ಉಪ್ಪು ಅಥವಾ ಬೆಲ್ಲ ಎರಡರಲ್ಲಿ ಯಾವುದಾದ್ರು ಒಂದು ತೊಗೊಳ್ಳಿ, ಒಂದಷ್ಟು ಜೇನುತುಪ್ಪ ತೊಗೊಳ್ಳಿ. ಇಂತಹದ್ದನ್ನು ಶಿವಾಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರ ಒಂದೇ ಇವತ್ತು ನಿಮ್ಮನ್ನು ಯಥೇಚ್ಛವಾಗಿ ಕಾಪಾಡ್ತಕ್ಕಂಥದ್ದು. ಶಿವಮಂತ್ರದಿಂದ ದೇವರನ್ನ ಒಲಿಸ್ಕೊಳ್ಬೋದು, ಶಿವಮಂತ್ರದಿಂದ ನಿಮ್ಮಲ್ಲಿರ್ತಕ್ಕಂಥ ದೋಷ ದೂರ ಮಾಡ್ಕೊಳ್ಬೋದು. ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಮನಸ್ಸನ್ನು ಸಾಕಷ್ಟು ತಿಳಿಯಾಗಿ ಒಂದು ಪ್ರಶಾಂತತೆಯಿಂದ ಇಟ್ಕೊಳ್ಬೋದು. ಇಂತಹ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡಿ ತುಲಾರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥ ಸಿದ್ಧಿ ಆಗಬೇಕಾದ್ರೆ, ಇರ್ತಕ್ಕಂಥ ನೋವಿನಿಂದ ನಾವು ಹೊರಬರಬೇಕಾದ್ರೆ ಮೊದಲು ನಮ್ಮೊಳಗಿರ್ತಕ್ಕಂಥ ಅಸಮಾಧಾನದ ಸನ್ನಿವೇಶಗಳನ್ನು ದೂರ ಮಾಡಿಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆ ಯೋಗ ಫಲದಿಂದ ಮಾತ್ರ ಸಾಧ್ಯ ಆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕೆ ಆಗುವಂಥದ್ದು. ಇವತ್ತು ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದಷ್ಟು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಕೆಂಪು ಪುಷ್ಪಗಳನ್ನು ಗಣಪತಿಯ ಪಾದದ ಮೇಲಿಟ್ಟು ಕೆಂಪು ಗಂಧವನ್ನು ಗಣಪನ ಪಾದಕ್ಕೆ ಅರ್ಪಣೆ ಮಾಡಿ ಆ ಉಳಿದಂತಹ ಗಂಧವನ್ನು ತಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳನ್ನು ದೂರ ಮಾಡ್ಕೊಳ್ತೀರಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಅನುಭವಸ್ಥರ ಜೊತೆ ಹಂಚ್ಕೊಳ್ಬೇಕೇ ವಿನಃ ಆಗಷ್ಟೇ ಪ್ರಾರಂಭಿಸಿರ್ತಕ್ಕಂಥವರು ಅಥವಾ ಸಿಕ್ಕಂಥ ಎಲ್ಲ ವ್ಯಕ್ತಿಗಳ ಹತ್ರ ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಬಾರ್ದು. ಯಾವುದೇ ವಿಚಾರ ಮಾತಾಡಬೇಕಾದ್ರೂ ಅನುಭವ ಇರತಕ್ಕಂಥವರೊಂದಿಗೆ ಮಾತ್ರ ಅಲ್ಲಿ ನೀವು ವ್ಯವಹರಿಸಿದ್ರೆ ತುಂಬ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಹಾಗೆ ಮನಸ್ಸಲ್ಲಿರ್ತಕ್ಕಂತಹ ನೋವುಗಳನ್ನು ದೂರ ಮಾಡಿಕೊಂಡು ಅಸಮಾಧಾನವನ್ನು ದೂರ ಮಾಡ್ಕೋಬೇಕಾದ್ರೆ ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ಮನಸ್ಸಲ್ಲಿ ಆಳವಾಗಿ ತಲೆ ಕೆಡಿಸ್ಕೊಂಡು ನೋವು ಪಡುವಂಥದ್ದು ಅಷ್ಟು ಸಮಂಜಸ್ಕರವಾದ್ದಲ್ಲ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ ಯಲಾಂಕದಿಂದ. ಯಲಾಂಕದಿಂದ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಪದ್ಮಾ ಅಂದ್ಬಿಟ್ಟು. ಪದ್ಮಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ನಿಮ್ಮ ಆಶ್ರಮಕ್ಕೆ ಯಾವಾಗ್ಲೂ ಬರ್ತಾ ಇರ್ತೀನಿ, ತಿಂಗಳಿಗೆ ಒಂದ್ಸರಿ ಆದ್ರೂ. ಹ್ಞೂ ನಾನು ಒಂದ್ ಮನೆ ಕಟ್ಟಿದ್ದೆ, ಅದು ಮಾರ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಬೇರೆ ಕಡೆ ಜಾಗ ತಗೊಂಡಿದ್ದೀನಿ. ಈಗ ಕಾರ್ತಿಕ್ ಸೋಮವಾರಕ್ಕೆ ಮನೆ ಕೆಲಸ ಇಡಿಸ್ಬೇಕು. ನನ್ಗೆ ಏನಾದ್ರೂ ಒಂದು ಕೈ ಹಾಕಿದ್ರೆ 2 ಲಾಸ್ ಮಾಡ್ಕೊಂಬಿಟ್ಟಿದೀನಿ ಸುಮಾರು ಒಂದ್ 4-5 ವರ್ಷದಿಂದ. ಅದು ಬೇಜಾರಾಗಿದೆ ಗುರುಜಿ. ಮನೆ ಆಗುತ್ತೋ ಆಗಲ್ಲೋ ಅಂತ ಮಾರಿರೋ ಮನೆಯಿಂದ ಅವಮಾನ ಆಗಿದೆ, ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇವ್ ಮತ್ತೆ ಮನೆ ಆಗುತ್ತೋ ಏನೋ ಅಂತ ಅದು ಮನೋರೋಗ ಭಯ ಇದೆ ಗುರುಜಿ. ಇಲ್ಲಮ್ಮ, ನಾವು ಮಾತು ಹೇಳ್ತೀನಿ ಕೇಳಿ. ಯಾವ್ಯಾವುದು ಎಷ್ಟೆಷ್ಟು ದಿವಸ ಋಣನೋ ಅಷ್ಟೇ ದಿವಸ. ನಮ್ಮಲ್ಲಿ ಬೇಕಾದಷ್ಟು ಭಗವಂತ ನಮಗೆಲ್ಲವನ್ನೂ ದಯಪಾಲಿಸಬಹುದು. ನಾವು ಯಾರೂ ಏನು ಬರ್ತಾ ತಂದಿದ್ದೇನಲ್ಲ, ಯಾರೂ ಬರ್ತಾ ತಂದಿದ್ದಲ್ಲ. ಆದರೆ ಇರೋ 4 ದಿವಸದಲ್ಲಿ ಎಲ್ಲವನ್ನೂ ಸಂಪಾದನೆ ಮಾಡ್ತೀವಿ. ಕೊನೆಗೊಂದು ದಿವಸ ಬರಿಗೈಲೇ ಹೊರಡ್ತೀವಿ. ಆದರೆ ಮಧ್ಯದಲ್ಲಿ ಆಡ್ತಕ್ಕಂಥವ್ರು, ಚೇಡಿಸ್ತಕ್ಕಂಥವ್ರು, ನೋವು ಕೊಡ್ತಕ್ಕಂಥವ್ರು 100 ಜನ ಬಂದು ಹೋಗ್ತಿರ್ತಾರೆ. ಎಲುಬಿಲ್ಲದಂತಹ ನಾಲಿಗೆ ಯಾರನ್ನ ಏನು ಬೇಕಾದರೂ ಮಾತಾಡ್ಬೋದು. ಆದರೆ ಶ್ರಮ ನಿಂದಿದೆಯಲ್ಲಮ್ಮ. ನೀನು ಕಷ್ಟಪಟ್ಟಿದ್ಯಾ, ಒಂದು ಮನೆ ಕಟ್ಟಿದ್ಯಾ, ನೀನು ಕಷ್ಟಕ್ಕೆ ಅದನ್ನು ಮಾರಿದ್ಯಾ. ಈಗ ಪುನಃ ಒಂದು ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿದೆಯಾ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನೀ ಏನು ಅಂದುಕೊಂಡಿದ್ಯೋ ಅದನ್ನು ಸಾಧನೆ ಮಾಡೋ ತನಕ ಬಿಡೋದಿಲ್ಲ. ಮೊದಲಿಂದ ನಿಮ್ಮದೊಂದು ಹಠ ಇದೆ. ಯಾವುದನ್ನಾದರೂ ಒಂದು ಸಂಕಲ್ಪ ಮಾಡಿದ್ರೆ ಇದಾಗಬೇಕು ಅಂದರೆ ಅದು ಆಗೇ ಆಗುತ್ತೆ. 4 ದಿವಸ ನಿಧಾನ ಆಗ್ಬೋದು, ಅಷ್ಟು ಬಿಟ್ಟರೆ ಕೆಲಸ ಅಂತೂ ಸಾಧನೆ ಆಗೇ ಆಗುತ್ತೆ. ಈಗ ನೀವೇನು ಸಂಕಲ್ಪ ಮಾಡಿದ್ರೋ ಒಂದು ಮನೆ ಕಟ್ಟಬೇಕು ಅಂತ ಖಂಡಿತ ಕಟ್ತೀರಿ. ನಿಮ್ಮ ಸ್ವರದಲ್ಲಿ ಆ ಶಕ್ತಿ ಇದೆ. ಇದಕ್ಕಾಗಿ ನಿಮ್ಮ ಮನೆ ದೇವ್ರನ್ನೊಂದು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು 9 ದಿವಸ ನಿರಂತರವಾಗಿ ಪ್ರತಿ ದಿವಸ ತಪ್ಪದೇರ ಎಲ್ಲಾದರೂ ಒಂದು ಆಕಳನ್ನು ಹುಡ್ಕೊಂಡು ಹೋಗಿ ಒಂದು ಹಸುಗೊಂದಿಷ್ಟು ಗೋಗ್ರಾಸ ಕೊಡಿ. ಇದೊಂದು 9 ದಿವಸ ಮಾಡಿ. ಆಗ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಆಗುತ್ತೆ. ಹಾಗೆ ಚೆನ್ನಾಗಿರ್ತೀವ ಗುರುಜಿ ನಿಮ್ದೇಗ. ಅಮ್ಮ, ನಿಮ್ಮ ಭವಿಷ್ಯತ್ತು ಚೆನ್ನಾಗಿದೆ. ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಆರೋಗ್ಯ ನಿಮ್ಮ ದೇಹದ ಮೇಲೆ ಬರುವಂಥದ್ದು. ಆದರೆ ನಿಮ್ಮ ಹೊರಪ್ರಪಂಚಕ್ಕೆ ಸಂಬಂಧಪಟ್ಟಂಗೆ ನೀವು ಚೆನ್ನಾಗೇ ಇರ್ತೀರಿ, ಏನೂ ತೊಂದರೆ ಇಲ್ಲ. ಆದರೆ ಆರೋಗ್ಯದಲ್ಲಿ ಮಾತ್ರ ದಿನೇ ದಿನೇ ಒಂಥರ ನೀವು ಕರಗ್ತಾ ಇದ್ದೀರಿ, ಸುಸ್ತು ಬೀಳ್ತಾ ಇದ್ದೀರಿ, ಸಮಸ್ಯೆ ಎದುರಾಗ್ತಾ ಇದೆ. ನಿಮ್ಮ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳ ಕಡೆ ಗಮನ ಕೊಡಿ. ಅಷ್ಟು ಬಿಟ್ಟರೆ ಇನ್ನು ಮನೆ ಕಟ್ಟೋದ್ರ ಬಗ್ಗೆ ಮತ್ತು ಹೊರಗಡೆ ಸೊಸೈಟಿಯಲ್ಲಿ ಸಮಾಜದಲ್ಲಿ ನಿಮ್ಗೆ ಸಿಗುವಂಥ ಸ್ಥಾನಮಾನದ ಬಗ್ಗೆ ಚಿಂತೆ ಮಾಡಬೇಡಿ. ಅದನ್ನು ಭಗವಂತ ಖಂಡಿತ ಕೊಟ್ಟೇ ಕೊಡ್ತಾನೆ. ಆದರೆ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಬೇಕಂತೂ ನಿಮ್ಮ ಜವಾಬ್ದಾರಿ. ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳಿ, ಆರೋಗ್ಯವನ್ನು ನೆಮ್ಮದಿಯಾಗಿಟ್ಕೊಳ್ಳಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಒಳ್ಳೆ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಸ್ಥಾನ. ಬುಧ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಲ್ಲಿರ್ತಕ್ಕಂಥವನು, ಜೊತೆಗೆ ಸಾಕಷ್ಟು ಜ್ಞಾನವನ್ನು ದಯಪಾಲಿಸ್ತಕ್ಕಂಥವನು. ಗುರು ಕಾರ್ಯಗಳನ್ನು ಸಿದ್ಧಿಪಡಿಸ್ತಕ್ಕಂಥವನು. ಆದರೆ ಗುರುವಿನ ಅನುಗ್ರಹ ಇದ್ದರೂ ಶುಕ್ರ ಅನುಗ್ರಹ ಬೇಕು. ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ, ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ ಎಲ್ಲವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಅಸಮಾಧಾನ ಅಂತಕ್ಕಂಥದ್ದಿದೆ. ಸರಿಸುಮಾರು 11 ಗಂಟೆ 20 ನಿಮಿಷದವರೆಗೂ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗುವಂಥ ದಿನ. 11 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆವರೆಗೂ ಸಾಕಷ್ಟು ಚುರುಕಾಗಿರುತ್ತೆ. ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ. ಆದರೆ ಆಹಾರದಲ್ಲಿ ಮಾತ್ರ ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರವನ್ನು ಸ್ವೀಕರಿಸಿದಿರ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರಿ. ಧನುರಾಶಿಯವರು, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಕೈಯಿಂದ ಯಾರು ಏನು ಕೊಟ್ಟರು ಅಥವಾ ಯಾವುದಾದ್ರು ವಸ್ತುಗಳನ್ನು, ಬೆಲೆ ಬಾಳುವಂಥ ವಸ್ತುಗಳನ್ನು ಜವಾಬ್ದಾರಿ ಇಟ್ಕೊಂಡಿದ್ರು
ಅದರಿಂದ ಒಂದಷ್ಟು ಸಮಸ್ಯೆಯನ್ನು ನೋಡ್ತೀರಿ, ತೊಂದರೆಗಳೇ ಎದುರಾಗುತ್ತೆ. ಹಾಗಾಗಿ ಹಾಕುವ ಪ್ರತಿ ಹೆಜ್ಜೆ ಜೋಪಾನ ಇರಬೇಕು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ ನೀವು ಅಸಮಾಧಾನಕ್ಕೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಮಾನಸಿಕವಾದಂತಹ ಒತ್ತಡನೋ ಅಥವಾ ಇಲ್ಲದ ತೊಂದರೆ ತಾಪತ್ರೆಗಳು ಯಾವುದಾದ್ರು ಒಂದು ರೀತಿ ಸಮಸ್ಯೆ ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ. ಹೀಗಿರೋದ್ರಿಂದ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಈ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಆಚೆ ಹಾಕಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮನೆಯಿಂದ ಆಚೆ ಬರುವಾಗ ತುಳಸಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರಾನುಗ್ರಹದಿಂದಲೇ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಒಂದು ಹೊಸದಾಗಿರ್ತಕ್ಕಂತಹ ಕೆಲಸದ ಬಗ್ಗೆನೋ ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆನೋ ಅಥವಾ ಯಾವುದಾದ್ರು ಒಂದು ಸಾಧನೆಯ ಬಗ್ಗೆನೋ ನಿಮ್ಮ ಚಿಂತನೆ ನಡೆಸ್ತೀರಿ. ಜೊತೆಗೆ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ದೇವತಾ ಆರಾಧನೆ ಅಥವಾ ದೇವಿಯ ಸಾನ್ನಿಧ್ಯ ಇಂತಹ ಕಡೆ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತೀರಿ. ಭಗವತಿಯ ಅನುಗ್ರಹದಿಂದ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥದ್ದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದಂಥ ಒತ್ತಡ ಇದೆ. ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದ ನಿಮಗೆ ಒಂದಿಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಆಗೋದ್ರಿಂದ ಇದರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಂಡ್ರೆ ಮಾತ್ರ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗೆ ಇವತ್ತಿನ ದಿವಸ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ ಅವರ ಮಾತಿನಂತೆ ನಡೆದಿದ್ದೇ ಆದರೆ ಮಕರ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಶನಿ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ, ಕುಜನ ಆಸ್ಥಾನ ಶನಿ ಇರ್ತಕ್ಕಂಥ ಆಸ್ಥಾನ. ಕುಜನ ಆಸ್ಥಾನ ಸಮಂಜಸವಾಗಿ ಇಲ್ದಿರೋದ್ರಿಂದ ಆರೋಗ್ಯ, ಮಾನಸಿಕವಾದಂಥ ಒತ್ತಡ, ಒಂದಿಷ್ಟು ತೊಂದರೆ ತಾಪತ್ರೆಗಳು ಅಥವಾ ಯಾವಾಗ ಏನಾಗ್ಬೋದು ಈ ಪ್ರಕಾರವಾದಂಥ ಚಿಂತನೆ. ಆದರೆ ಕುಂಭರಾಶಿಯಲ್ಲಿರ್ತಕ್ಕಂತಹ ದೇವಿಯ ಉಪಾಸನೆ, ದೇವಿಯ ಆರಾಧನೆ ಅಥವಾ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥದ್ರಿಂದ ದೇವಿಯ ಕೃಪಾಕಟಾಕ್ಷಕ್ಕೆ ತಾವು ಪಾತ್ರರಾಗ್ತೀರಿ. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹ ಕಾಯಕ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಮತ್ತು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಇದೆಲ್ಲವನ್ನು ಸಹಿತ ಭಗವತಿಯ ಕೃಪೆಯಿಂದ ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಕೆಂಪು ವಸ್ತ್ರವನ್ನು ಅಥವಾ ಕೆಂಪು ವರ್ಣದ ಹೂವನ್ನು ಅಥವಾ ಕೆಂಪು ಬಣ್ಣದ ಕುಂಕುಮವನ್ನು ಇಂತಹದ್ದನ್ನು ದೇವಿಗೆ ಸಮರ್ಪಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಒಂದಷ್ಟು ತಿಂಡಿ ತಿನಿಸನ್ನು, ಒಂದಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಹುಡುಕೊಳ್ಬೇಕು. ಪರಿಹಾರವನ್ನು ಹುಡುಕೊಳ್ಬೇಕು, ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಬೇಕು. ಇದರಿಂದ ಕುಂಭರಾಶಿಯವರು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಾಳ ಜಾಗೃತರಾಗಿರಬೇಕು. ಯಾವುದೇ ವ್ಯವಹಾರ ಮಾಡಬೇಕಾದ್ರೆ, ಯಾವುದೇ ಮಾತುಕತೆ ಮಾಡಬೇಕಾದ್ರೆ, ಯಾವುದೇ ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಮತ್ತೊಬ್ಬರ ಸಹಾಯ ಇಲ್ದಿರ ನೀವೇ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಅಧಿಕವಾದಂತಹ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಿಷ್ಟು ಮಾನಸಿಕವಾದಂಥ ಒತ್ತಡ ಆಗುತ್ತೆ. ಅಧಿಕವಾದಂಥ ಒತ್ತಡಗಳು ಸಾಕಷ್ಟು ಬರುತ್ತೆ. ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ಮೇಲಧಿಕಾರಿಗಳು, ಸಹಪಾಠಿಗಳು ಅಥವಾ ಕುಟುಂಬದ ಸದಸ್ಯರು ಅವರು ಆಡುವಂತಹ ಮಾತಿನಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡಕ್ಕೆ ಸೇರಿಕೊಳ್ಬಹುದು. ಆದರೂ ನಿಮ್ಮ ನಡೆ ನಡವಳಿಕೆಗಳಲ್ಲಿ ನೀವು ಮಾಡುವಂಥ ದಾನ ಧರ್ಮ, ನೀವು ಮಾಡುವಂಥ ಪೂಜಾನುಷ್ಠಾನ ಅಥವಾ ನಿಮ್ಮದೇ ಆದಂತಹ ರೀತಿ ನೀತಿ ಇದೆಲ್ಲವೂ ಸಹಿತ ನಿಮ್ಮನ್ನು ಕೈ ಹಿಡಿದು ನಡೆಸ್ಬೋದು. ಇವತ್ತು ಸಾಧ್ಯವಾದರೆ ಅಶ್ವತ್ಥ ವೃಕ್ಷದ ಹತ್ರನೇ ಬಂದು ಅಶ್ವತ್ಥ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಎಲ್ಲಾದರೂ ಗೋವುಗಳಾಗಲಿ, ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ ಅಂತಹದ್ದಕ್ಕೆ ಸ್ವಲ್ಪ ದವಸ ಧಾನ್ಯಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಯಾರು ಓದ್ತಿರ್ತಾರೋ, ಯಾರು ಶ್ರಮಪಟ್ಟು ಓದ್ತಿರ್ತಾರೋ ಅಂತಹ ವಿದ್ಯಾರ್ಥಿಗಳ ಜೀವನಕ್ಕೆ ಬೇಕಾಗುವಂಥ ಬೆಳಕನ್ನು ನೀವು ಪಸರಿಸಬೇಕಾಗತ್ತೆ. ಅಂದರೆ ಮತ್ತೊಬ್ಬರ ವಿದ್ಯಾಭ್ಯಾಸಕ್ಕೆ ಒಂದಲ್ಲ ಒಂಥರ ಸಹಾಯ ಮಾಡೋದ್ರಿಂದ ನಿಮ್ಮ ಜ್ಞಾನಾರ್ಜನೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಯಾವತ್ತೂ ಕೊಡೋಗೈ ಮೇಲಿರಬೇಕು, ತೆಗೆದುಕೊಳ್ಳೋ ಕೈ ತಳಗಿರಬೇಕು. ಹಾಗೆ ನಿಮ್ಮ ಕೈ ಯಾವತ್ತೂ ಮೇಲೆ ಇರಬೇಕು, ನೀವು ಕೊಡೋದನ್ನೇ ಆಗಿರಬೇಕು. ದಾನ ಧರ್ಮಗಳು ಮಾಡೋದು ಸಹಿತ ಬಲಗೈಯಲ್ಲಿ ದಾನ ಮಾಡಿದ್ರೆ ಎಡಗೈ ಗೊತ್ತಾಗಬಾರ್ದು ಅಂತಾರೆ. ಹಾಗೆ ನಾನು ಎಂಬತಕ್ಕಂಥದ್ದನ್ನು ಬಿಟ್ಟರೆ ಇವತ್ತಿನ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ.
ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ಬೆಂಗಳೂರಿಂದನೇ ಕರೆ ಮಾಡ್ತಿದ್ದೀವಿ. ಬೆಂಗಳೂರಿಂದ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಸಂಧ್ಯಾ ಅಂತ. ಹಾಂ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಅದೇ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ. ಯಜಮಾನ್ರಿಗೆ ಯಾವ ಕೆಲಸನೂ ಕೈ ಹಾಕಿಲ್ಲ. ಅದ್ರ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಯಾಕಿಂಗ್ ಆಗ್ತಿದೆ, ಇನ್ನೇನು ಕೆಲಸ ಆಗೋಗುತ್ತೆ, ಎಲ್ಲ ಆಗುತ್ತೆ ಅನ್ನೋಷ್ಟರಲ್ಲಿ ಅಲ್ಲಿ ಏನಾದರೂ ಒಂದು ಅಡಕ್ಟ್ ಆಗ್ತಾ ಇದೆ. ಹಿಂಗಿದ್ರೆ ಜೀವನದಲ್ಲಿ ಹೆಂಗೆ ಮೇಲ್ ಬರೋದು ಅಂತಾನೆ ಗೊತ್ತಾಗ್ತಿಲ್ಲ. ಅದು ತುಂಬಾ ಕಷ್ಟ ಆಗಿದೆ. ಏನ್ ಮಾಡೋದು ಗುರುಜಿ? ಏನಾದ್ರೂ ಪೂಜೆ ಇದ್ರೆ ದಯವಿಟ್ಟು ಹೇಳಿ. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ಒಂದ್ ಅವ್ರ ಕೈಲೇ ಕೊಡ್ತೀನಿ, ಮಾತಾಡಿ ಗುರುಜಿ. ಕೊಡಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಳಿ. ಏನು ಕೆಲಸ ಮಾಡ್ತೀರಿ ತಾವು? ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಗುರುಜಿ. ಹಾಂ ಹಾಂ. ಮತ್ತೆ ಇದು ಕಾಂಟ್ರಾಕ್ಟರ್ಸ್ ಎರಡೂ ಮಾಡಿಸ್ತೀನಿ. ಹ್ಞೂ. ಯಾವುದೇ ಕೆಲಸ ಮಾಡೋಕ್ ಬಿಟ್ಟು ತುಂಬಾ ಅನುಷ್ಠಾನ ಆಗ್ತಾ ಇದೆ. ಯಾರಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಮನೆದೇವ್ರ ಹೆಸರು ಹೇಳಿ. ಕರಿತೀನಿ ರಾಯ್ ಸ್ವಾಮಿ ಅಂತ. ಹಾಂ ಹಾಂ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ. ಮತ್ತು ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ನಿಮ್ಮ ಸ್ವರ ಸ್ಪಷ್ಟತೆ ಬೇಕು. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ. ನಮ್ಮ ತಂದೆ ಹೆಸರು ಲಕ್ಷ್ಮಯ್ಯ ಅಂತ, ತಾಯಿ ಹೆಸರು ರತ್ನಮ್ಮ. ಹಾಂ ಹಾಂ. ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರ, ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಕಾಲ ಬಹುಶಃ ಈ ನವಂಬರ್ 16ರವರೆಗೂ ಹೀಗೆ ಇರುತ್ತೆ. ನವಂಬರ್ 16ರ ಮೇಲೆ ನಿಮ್ಮ ಭವಿಷ್ಯ ಚೆನ್ನಾಗಿದೆ. ನವಂಬರ್ 16ರ ತನಕ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ನಿಮಗೆ. ಇವತ್ತಿಗೂ ಅಷ್ಟೇ, ಇವತ್ತಿಗೂ ಕನ್ಫ್ಯೂಷನಲ್ಲಿ ಇದ್ದೀರಿ ನೀವು. ಯಾವ ಕೆಲಸ ಮಾಡಬೇಕು, ಯಾವ ಕಡೆ ಗಮನ ಕೊಡಬೇಕು, ಯಾವುದನ್ನು ಹೆಚ್ಚು ಗಮನಕ್ಕೆ ತೊಗೊಳ್ಬೇಕು ನಾನು ಅಂತಕ್ಕಂಥದ್ದು ಇವತ್ತಿಗೂ ಒಂಥರ ಯಕ್ಷ ಪ್ರಶ್ನೆ ನಿಮಗೆ. ಒಂದು ಕಡೆ ರಿಯಲ್ ಎಸ್ಟೇಟ್ ಅಂತ ಹೇಳಿ ಅದ್ರ ಕಡೆ ಓಡಾಡ್ತಾ ಇರ್ತೀರಿ. ಇನ್ನೊಂದು ಕಡೆ ಯಾವುದೋ ಒಂದು ಉದ್ಯೋಗ ಬರುತ್ತೆ, ಉದ್ಯೋಗ ಕೈಗೆ ಎತ್ಕೊಳ್ಬೇಕು. ಇನ್ನೊಂದು ಯಾವುದೋ ಒಂದು ಕಾಂಟ್ರಾಕ್ಟ್ ಬಂತು ಅಂದರೆ ಅದು ಬರೋ ಅಷ್ಟರೊಳಗೆ ಇನ್ನೊಂದು ಕಡೆ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಬಗ್ಗೆನೇ ಚಿಂತನೆ ಮಾಡ್ತಿರ್ತೀರಿ. ಅಂದರೆ ನಿಮ್ಮ ವೋಟಿಂಗ್ ಇರ್ತಕ್ಕಂಥದ್ದು, ನಿಮ್ಮ ಆಲೋಚನೆ ಹೆಚ್ಚು ರಿಯಲ್ ಎಸ್ಟೇಟ್ ಬಗ್ಗೆನೇ ಓಡಾಡ್ತಾ ಇರ್ತೀರಿ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಆಗ್ತಾ ಇರೋದು ಇಲ್ಲೇ. ಒಂದು ಉದ್ಯೋಗನ ಕೈ ಹಿಡಿದ್ರೆ ಅದನ್ನೇ ಶತಾಯಗತೆ ಅದರಲ್ಲೇ ಮುಳುಗೆದ್ದೇಳಬೇಕು. ಆಗ ನೀವು ಅದರಲ್ಲಿ ಫಲವನ್ನು ಗೆಲ್ಬೋದು. ಆದರೆ ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು ಅಂದುಕೊಂಡ ತಕ್ಷಣ, ನಾವು ಶ್ರಮಪಟ್ಟ ತಕ್ಷಣ ಎಲ್ಲವೂ ನಮಗೆ ಸಿಗುತ್ತೆ ಅಂತಲ್ಲ. ಅದು ಒಂದು ಪಾರ್ಟ್. ಅದಕ್ಕಿಂತ ಜಾಸ್ತಿ ಹೊತ್ತು ಕೊಡಬೇಕಾದ್ದು ನಿಮ್ಮ ಕಾಂಟ್ರಾಕ್ಟ್ ಕೆಲಸಕ್ಕೆ. ಅದ್ರ ಬಗ್ಗೆನೇ ಹೆಚ್ಚು ಮಾಡಿ. ನವಂಬರ್ 16ರ ತನಕ ಹೀಗೆ ಮಂದಗತಿಯಲ್ಲಿ ಸಾಗುತ್ತೆ. ಅದಾದ ಮೇಲೆ ಯಾವುದಾದ್ರು ನಿಮ್ಮನ್ನು ಕೈ ಹಿಡಿಯುತ್ತೆ. ಇದ್ರ ಜೊತೆಗೆ ಇನ್ನೊಂದು ಉದ್ಯೋಗವನ್ನು ನೀವು ಕೈಗೆ ಎತ್ಕೊಳ್ಬೋದು. ನಿಮ್ಮ ಭವಿಷ್ಯದಲ್ಲಿ ಒಳ್ಳೆ ಬೆಳಕಿದೆ. ಆದರೆ ಶ್ರಮಿಸಬೇಕು. ನಿಮ್ಮ ಶ್ರಮ, ನಿಮ್ಮ ಆಲೋಚನೆ ಒಂದನ್ನು ನೀವು ಗಮನದಲ್ಲಿಟ್ಕೊಂಡು ಒಂದು ಕೆಲಸದ ಕಡೆ ನೀವು ಗಮನ ಕೊಟ್ಟರೆ, ಅದನ್ನೇ ಮಾಡ್ತಾ ಮುಂದೆ ನಡೀರಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆಯದಾಗಲಿ.
ಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ಪ್ರದಾನೀ ಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂ ಕುಶಿಧರಾಂ ತ್ರಿಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರಸಂಚಾರಣೀಂ. ಓಂ ಶ್ರೀಂ ಲಲಿತಾಯ ನಮಃ. ಜಾತವೇದಸೇ ಸರ್ವಾಮಸೋಮರಾದಿತೋ ನಿದಹಾದಿವೇದಾಃ ಸನಃ ಪರ್ಷತಿ ದುರ್ಗಾನ್ ವಿಶ್ವಾನಾವೇವ ಸಿಂಧುಂ ದರಿತಾತ್ಯಗ್ನಿಂ ತ್ವಾಮಗ್ನಿವ್ರಣಾಂ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ. ಸುತರಸಿತರಸೀಂ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸುಸ್ಥಿವ್ರತ ದುರ್ಗಾನ್ ವಿಶ್ವಾಂ. ಓಂ ಶ್ರೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ಓಂ ಶ್ರೀ ಕೆಂಪಮ್ಮ ದೇವಿಯೇ ನಮಃ. ಓಂ ಲಲಿತಾಯ ನಮಃ. ಓಂ ನವದುರ್ಗಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಾಲಾಂಬಿಕಾಯೇ ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹೀಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ರಜಿತಾಚಲಶೃಂಗಾಗ್ರಮಧ್ಯಸ್ಥಾಯೇ ನಮೋ ನಮಃ. ಹಿಮಾಚಲ ಮಹಾಪಾವನಂಶದಾಯೇ ನಮೋ ನಮಃ. ಶಂಕರಾರ್ಧಾಂಗ ಸೌಂದರ್ಯಲಹರ್ಯೇ ನಮೋ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ನಮೋ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ಜಗಜ್ಜನನ್ಯೇ ನಮೋ ನಮಃ. ಶ್ರೀ ಕ್ಷೇತ್ರ ಶ್ರೀ ಕೆಂಪಮ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯ ಈಗಾಗಲೇ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಭಕ್ತರಲ್ಲಿ ಭಕ್ತಿಯಿಂದ ಭಗವಂತನ ಅರ್ಪಣೆ ಆಗ್ತಕ್ಕಂಥದ್ದು. ಭಕ್ತಿಯಿಂದ ಯಾರು ಬಂದು ಕೋರಿಕೆಗಳನ್ನು ಕೇಳಿಕೊಂಡರೂ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾಯಿ ವಿಶೇಷವಾಗಿರ್ತಕ್ಕಂಥ ರೀತಿ ವರಪ್ರಸಾದವನ್ನು ಕರುಣಿಸ್ತಿರ್ತಕ್ಕಂಥದ್ದನ್ನು ಇಡೀ ನಾಡಿನ ಜನತೆ ಗಮನಿಸ್ತಿದ್ದಾರೆ. ಹಾಗೆ ಕೆಂಪಮ್ಮ ಎಂಬತಕ್ಕಂಥ ನಾಮಾಂಕಿತದಿಂದ ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಿ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವಳು, ಕಲಿಯುಗದ ಕಲ್ಪವಲ್ಲಿಯಾಗಿ ಬೇಡಿದ ವರಗಳನ್ನು ಕೊಡ್ತಿರ್ತಕ್ಕಂತಹ ತಾಯಿ ಕೆಂಪಮ್ಮಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಈ ಒಂದು ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಹಾಗೆ ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ರಾಹುಕಾಲಗಳಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನಕ್ಕೆ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಾಗಿ ಬೇಡಿ ಬಂದಂತಹ ಭಕ್ತರಿಗೆ ಯಾರು ತಾಯಿ ಅಮ್ಮ ಅಂತ ಹೇಳ್ತಾರೋ, ಅಮ್ಮ ಅಂತ ಕೇಳುವಂತಹ ಮರುಕ್ಷಣ ತಾಯಿ ಪ್ರಸಾದವನ್ನು ಕರುಣಿಸ್ತಕ್ಕಂತಹ ಏಕೈಕ ಕ್ಷೇತ್ರ ಕೆಂಪಮ್ಮನ ಕ್ಷೇತ್ರ. ಇದೊಂದು ಕುಗ್ರಾಮವಾಗಿ ಪುಟ್ಟ ಗ್ರಾಮದಲ್ಲಿರ್ತಕ್ಕಂಥದ್ದಾದರೂ ಈ ಗ್ರಾಮವನ್ನು ದಿನೇ ದಿನೇ ಅಭಿವೃದ್ಧಿಪಡಿಸ್ತಿರ್ತಕ್ಕಂಥದ್ದು ತಾಯಿ ಕಲಿಯುಗದ ಕಲ್ಪವಲ್ಲಿಯಾಗಿ ಕೆಂಪಮ್ಮ ಈ ಭಾಗದಲ್ಲಿ ನಿಂತು ಎಲ್ಲರನ್ನೂ ಹರಿಸಿ ಆಶೀರ್ವದಿಸುತ್ತಿದ್ದಾಳೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ತಾಯಿಯ ಸಾನ್ನಿಧ್ಯದಲ್ಲಿ ವಾರ್ಷಿಕೋತ್ಸವದ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿ ನಡೀತಿದೆ. ವಾರ್ಷಿಕೋತ್ಸವದ ಕಾರ್ಯಕ್ರಮ ಹಿಂದೆ ಒಂದು ವಾಸ್ತುಗೃಹದಲ್ಲಿ ಕಳಶದ ರೂಪದಲ್ಲಿ ಕೂತು ಕಳಶದಲ್ಲಿ ನಿತ್ಯಾರ್ಚನೆಗಳನ್ನು ನಡೆಸ್ಕೊಳ್ತಿರ್ತಕ್ಕಂಥ ನನ್ನ ಆಶ್ರಮದ ಸದ್ಭಕ್ತರು ಹಾಗೂ ನನ್ನ ಆತ್ಮೀಯರು ಆದಂಥ ಗಂಗಾಧರವರ ವಾಸ್ತುಗೃಹದಲ್ಲಿ ನಿತ್ಯ ಸೇವೆಯನ್ನು ತೆಗೆದುಕೊಳ್ತಿದ್ಲು. ಅದಾದ ನಂತರ ಕಾಲಕ್ರಮೇಣ ಒಂದು ಗರ್ಭಾಲಯವನ್ನು ಮಾಡಿ ಗರ್ಭಗುಡಿಗೆ ಬಂದು ವಿಶೇಷವಾಗಿರ್ತಕ್ಕಂಥ ಆಲಯ ನಿರ್ಮಾಣ ಆಗಿ ಇವತ್ತು ಜಗತ್ಪ್ರಸಿದ್ಧಿಯಾಗಿ ಬರ್ತಕ್ಕಂತಹ ಭಕ್ತರನ್ನು ಆಕರ್ಷಣೆ ಮಾಡಿ ಎಲ್ಲರ ಮನೋಕಾಮನೆಗಳನ್ನು ಸಿದ್ಧಿಪಡಿಸುವಂತಹ ರೀತಿ ತಾಯಿಯ ಒಂದು ವರಪ್ರಸಾದ ಆಗಿದೆ. ಅಂತಹದರಲ್ಲಿ ನಡೀತಿರ್ತಕ್ಕಂಥ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತರು, ಅದರಲ್ಲೂ ಶುಭ ಸಂಧ್ಯಾಕಾಲ ಗೋಧುಳಿ ಲಗ್ನದಂದು ಇಂದು ಪ್ರಾರಂಭವಾಗುವಂಥ ಕಾಲ, ನಾಳೆ ಪುನಃ ಮುಂಜಾನೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಎಲ್ಲವೂ ಅದ್ಭುತವಾಗಿರ್ತಕ್ಕಂಥದ್ದೇ. ಹಾಗೆ ದೇವಿಗೆ ನಡೆದಂತಹ ಸಹಸ್ರ ಕಲಶಾಭಿಷೇಕ, ಸಹಸ್ರ ಕುಂಭಾಭಿಷೇಕದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಸಿದ್ಧ ದೇವಿಗೆ ಎಲ್ಲವೂ ಸಿದ್ಧ ಪ್ರಸನ್ನತೆಯಿಂದ ಆಗಿದೆ. ಹಾಗಾಗಿ ತಾಯಿಯ ಆ ಪ್ರಸನ್ನತೆ, ತಾಯಿಯ ಕೃಪಾಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗುವಂತಹ ಈ ಶುಭಗಳಿಗೆಯಲ್ಲಿ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ.
ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿಯ ಈ ಒಂದು ದೇವಾಲಯ ಪುಟ್ಟ ಗ್ರಾಮದಲ್ಲಿದ್ದರೂ ಇಷ್ಟು ಅದ್ಧೂರಿಯುತವಾದಂಥ ಈ ಕಾರ್ಯಕ್ರಮವನ್ನೆಲ್ಲ ನೋಡಿದ್ರೆ ಇದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಜೊತೆಗೆ ಇವತ್ತು ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮೆಲ್ಲರ ಜನ್ಮಾಂತರವಾಗಿರ್ತಕ್ಕಂಥ ಕರ್ಮಫಲಗಳು ದೂರ ಅಂದರೆ ಅದು ತಪ್ಪಾಗಲಾರದು. ಈ ಕಾಯಕವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗಂಗರಾಜ ಸ್ವಾಮಿಯರವರು ಹಾಗೂ ಚಿಕ್ಕಣ್ಣನವರು ಅವರ ಶ್ರಮ ಎಷ್ಟಿದೆ ಅಂದರೆ ಅದು ಮೆಚ್ಚುವಂತಹದ್ದಿದೆ. ಒಂದು ದೇವಾಲಯದಲ್ಲಿ ದೇವರನ್ನು ಮಾತಾಡಿಸುವಂಥದ್ದು, ಆ ದೇವರ ನಿತ್ಯಾರ್ಚನೆ ನಡೆಸ್ತಕ್ಕಂಥದ್ದು, ಜೊತೆಗೆ ದೇವರ ಒಂದು ಪೂಜಾನುಷ್ಠಾನದಲ್ಲಿ ಸತತವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹೆಚ್ಚು ಸೇವೆಯನ್ನು ಮಾಡ್ತಕ್ಕಂಥದ್ದು. ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳು ಏನೇ ಇದ್ದರೂ ಆ ಕಷ್ಟಗಳು ಬೇಗ ದೂರ ಆಗಲಿ ಎಂಬತಕ್ಕಂತಹ ರೀತಿಯಲ್ಲಿ ತಮ್ಮನ್ನು ತಾವು ಮರೆತು ಭಗವತಿಯ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಈ ದೇವಾಲಯ ಈ ಪುಟ್ಟ ಗ್ರಾಮದಲ್ಲಿ ಇಷ್ಟು ಪ್ರವರ್ಧಮಾನಕ್ಕೆ ಬಂದು ಇವತ್ತು ಇಡೀ ನಮ್ಮ ಊರಿನ ಜನ, ನಮ್ಮ ಹಳ್ಳಿಯ ಜನ ಎಲ್ಲರೂ ಸಹಿತ ಸಂತೋಷದಿಂದ ಸಂಭ್ರಮದಿಂದ ನಮ್ಮೂರಲ್ಲಿ ನಡೀತಿರ್ತಕ್ಕಂಥ ಈ ಜಾತ್ರೆ ಆದಂಗೆ ಆಗ್ತಾ ಇದೆ ಈ ಕಾರ್ಯಕ್ರಮ. ಅದರಲ್ಲೂ ಒಬ್ಬೊಬ್ಬ ಕಲಾವಿದರು ಅವರ ಆ ಕಲಾಪ್ರೇಮವನ್ನು ನೋಡಿದ್ರೆ ಎಷ್ಟು ಆನಂದವಾಗುತ್ತೆ. ಸಾಲದಕ್ಕೆ ಈ ಕಾರ್ಯಕ್ರಮಕ್ಕೆ ತುಂಬ ಹತ್ತಿರ ಅಂತ ಹೇಳ್ಬೋದು. ನಮ್ಮಲ್ಲಿ ಕತ್ತರಗುಪ್ಪೆನೋ ಕಾಮಾಕ್ಯನೋ ಅಥವಾ ಮೆಜೆಸ್ಟಿಕ್ಕೋ ಈ ಭಾಗ ಇಲ್ಲಿ ಹತ್ತಿರಕ್ಕೆ ಬಂದರೆ ಇಲ್ಲಿ ಕೆಂಗೇರಿ ಈ ಭಾಗದಿಂದ ಬಂದ ಹಾಗೆ ದುಬಾಯಿಂದ ಬಂದಿದ್ದಾರೆ. ನಾನೇನೋ ಈ ಅಕ್ಕಪಕ್ಕದಲ್ಲಿದ್ದಾರೆ ಅಂತ ನಾನು ತಿಳಿದ್ರೆ ದುಬಾಯಿಂದ ಬಂದಿದ್ದು. ನಾನು ಕಳೆದ ಬಾರಿ ದುಬೈಗೆ ಹೋದಾಗ ಅಲ್ಲಿ ಅವರು ಸೇವೆಗೆ ಬಂದಿದ್ದರಂತೆ. ಅದೊಂದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ದೂರದ ಪ್ರಾಂತ್ಯ ಅಂತಲೂ ಹೇಳ್ಬೋದು. ಇವತ್ತು ಅಮೇರಿಕಾ ಅಂದರೆ ಎಲ್ಲರೂ ಸಹಿತ ಹುಬ್ಬೇರಿಸಬೇಕು. ಆದರೆ ಅಲ್ಲಿಂದ ಬಂದು ತಾಯಿ ಕೆಂಪಮ್ಮಳ ಸೇವೆ ಮಾಡಿ ಅನ್ನದಾಸೋಹವನ್ನು ಮಾಡುವಂಥ ಕೈಂಕರ್ಯವನ್ನು ಸಹಿತ ಮಾಡ್ತಿರ್ತಕ್ಕಂಥದ್ದೊಂದು ಸಂತೋಷವೇ ಸರಿ. ದಿವ್ಯಾ ಚಂದ್ರಶೇಖರ್ ಅವರಿಗೆ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಅವರು ಮಾಡುವ ಕಾಯಕ ಮತ್ತಷ್ಟು ಅಭಿವೃದ್ಧಿ ಆಗಲಿ, ಅವರ ಕುಟುಂಬ ಪರಿವಾರಕ್ಕೆ ಕೆಂಪಮ್ಮಳ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಕಣ್ಣು ಕೋರೈಸುವಂತಹ ಅಲಂಕಾರ, ಎಷ್ಟೇ ಆದರೂ ಸೌಂದರ್ಯದಾಯಿನಿ ಅಮ್ಮನವರು. ಹೆಣ್ಣು ಅಂದ್ರೇ ಸೌಂದರ್ಯ. ಆ ಸೌಂದರ್ಯಕ್ಕೆ ಪ್ರತಿಯಾಗಿ ಒಂದೊಂದು ಮೂರ್ತಿಗಳನ್ನು ಸಹಿತ ಬಹಳ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿ ನಿಮ್ಮೆಲ್ಲರೂ ಸಹಿತ ಆಕರ್ಷಣೆ ಮಾಡಿ ನಿಮ್ಮ ಕಷ್ಟ ಏನಿದೆ ಆ ಕಷ್ಟವನ್ನು ನಾನು ಬೇಗ ತೀರಿಸ್ತೀನಿ ಅಂತ ಹೇಳಲಿಕ್ಕೆ ಒಂದೊಂದು ಶಕ್ತಿ ದೇವತೆಗಳನ್ನು ಇಲ್ಲಿ ಕೂಡಿಸಿದ್ದಾರೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಓಂ ಹರಿಂ ಕರಾಸರಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಗೋಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀಂ ಜಾತವೇದಸೇ ಸರ್ವಾಂ ಸೋಮರಾದಿಯತೋ ನಿದಹಾದಿ ವೇದಾಃ ಸನಃಪರ್ಷದ್ ದುರ್ಗಾಣಿ ವಿಶ್ವಾನಾವೇ ವಸಿಂಧುಂ ದುರಿತಾತ್ಯಗ್ನಿಃ. ಇವತ್ತಿನ ದಿವಸ ದೇವಿಯ ಉತ್ಸವ ಸಿಂಹವಾಹನೋತ್ಸವ. ದೇವಿ ಸಿಂಹದ ಮೇಲೆ ಕೂತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಾಂಗಣದಲ್ಲಿ ಪ್ರದಕ್ಷಿಣೆ ಬರ್ತಕ್ಕಂಥದ್ದು ಎಂತಹ ಅದೃಷ್ಟ ನೋಡಿ. ದೊರಕುನಾ ಇಟುವಂಡಿ ಸೇವಾ. ನಾವು ತಾಯಿಯ ದರ್ಶನಕ್ಕೆ ಬಂದ್ವಿ. ತಾಯಿಯೇ ಗರ್ಭಗುಡಿಯಿಂದ ಈಗ ಭಕ್ತರ ದರ್ಶನಕ್ಕಾಗಿ, ಭಕ್ತರಿಗೆ ದರ್ಶನ ಕೊಟ್ಟು ಅವರಿಗೆ ಆಶೀರ್ವದಿಸಲಿಕ್ಕಾಗಿ ತಾಯಿ ಗರ್ಭಗುಡಿಯಿಂದ ಹೊರಬಂದಿದ್ದಾಳೆ. ತಾಯಿನ ದರ್ಶನ ಮಾಡೋಣ, ಸಿಂಹವಾಹನವನ್ನು ದರ್ಶನ ಮಾಡೋಣ. ಅಂಬ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಸಾನ್ನಿಧ್ಯ, ಇಂತಹ ಒಂದು ಸೇವೆ ಸಿಕ್ಕಿರ್ತಕ್ಕಂಥದ್ದು ಸಹಿತ ಇದು ಪೂರ್ವಜನ್ಮದ ಪುಣ್ಯವೇ ಸರಿ. ಎಷ್ಟೋ ಬಾರಿ ದೇವಾಲಯಕ್ಕೆ ನಾವು ಹೊರಡ್ತೀವಿ. ದೇವಸ್ಥಾನಗಳಲ್ಲಿ ಉತ್ಸವ ಕಾಲದಲ್ಲಿ ಗರ್ಭಗುಡಿಯಲ್ಲಿ ಹೋಗಿ ತಾಯಿ ದರ್ಶನ ಮಾಡೋದು ಒಂದು ಭಾಗ ಆದರೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿನೇ ಹೊರಗಡೆ ಬಂದಾಗ ತಾಯಿನ ದರ್ಶನ ಮಾಡೋಂಥದ್ದು ಮತ್ತಷ್ಟು ವಿಶೇಷ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಭಗವತಿ ಲೋಕ ಕಲ್ಯಾಣಾರ್ಥವಾಗಬೇಕು, ರೈತರು ಚೆನ್ನಾಗಿರಬೇಕು, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿರಬೇಕು.
ಅದಕ್ಕಾಗಿ ನಮ್ಮ ಧರ್ಮ ಉಳಿಬೇಕು, ಜೊತೆಗೆ ಗೋ ಸಂರಕ್ಷಣೆ ಆಗಬೇಕು. ಗೋವು ಮತ್ತು ಧರ್ಮ ಇದು ಸದಾಕಾಲ ವಿರಾಜಮಾನರಾಗಿ ನಿನ್ನ ಆಶೀರ್ವಾದದಿಂದ ಸದಾಕಾಲ ಚೆನ್ನಾಗಿರಬೇಕು ಅಂತ ಇವತ್ತು ತಾಯಿ ಹತ್ರ ಪ್ರಾರ್ಥನೆ ಮಾಡೋಣ. ಭಗವತಿ ಓಂ ಶ್ರೀಂ ದುಂ ದುರ್ಗಾಯಿ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿನ ಪ್ರಾರ್ಥನೆ ಮಾಡಿದ
ಇವತ್ತಿನ ಮಹರ್ಷಿ ಧರ್ಮಯಾತ್ರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಮಹರ್ಷಿ ಧರ್ಮಯಾತ್ರೆ, ಮಹರ್ಷಿ ಸಾಂತ್ವನ ಇವತ್ತು ಮೈಸೂರಿನಲ್ಲಿ ಸಂಜಾಕಾಲ ನಡೆಯುವಂಥ ಅನುಷ್ಠಾನಕ್ಕಾಗಿ ಇವತ್ತು ತಾಯಿಯ ಸಾನ್ನಿಧ್ಯದಲ್ಲಿ ಸಂಕಲ್ಪಕ್ಕೆ ಬಂದಿದೆ. ಆದರೆ ಮಹರ್ಷಿ ಧರ್ಮಯಾತ್ರೆ ತಾಯಿ ಸಹಿತ ನಮ್ಮೊಂದಿಗೆ ಇವತ್ತಿನ ದಿವಸ ಈ ಒಂದು ಸುಂದರವಾದಂಥ ಚಾಮುಂಡಿಯ ವಿಶೇಷವಾಗಿರ್ತಕ್ಕಂಥ ಗರ್ಭಗುಡಿಯಿಂದ ತಾಯಿ ಹೊರಬಂದು ನಗರ ಪ್ರದಕ್ಷಿಣೆ ಮಾಡಿದ್ದಾಳೆ. ಅಂದರೆ ಈ ಒಂದು ಆಸ್ಥಾನವನ್ನು ಪ್ರದಕ್ಷಿಣೆ ಮಾಡಿ ಪುನಃ ತಾಯಿಗೆ ವಿಶೇಷವಾದಂಥ ಸೇವೆಗಳು ಸಲ್ಲಿಸಿರುವಂಥದ್ದು ಇವತ್ತು ನಮಗೆ ಬಹಳ ಅದೃಷ್ಟವೇ ಸರಿ, ನಮಗೆ ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಸೌಭಾಗ್ಯ ನಾಡಿನ ಎಲ್ಲರಿಗೂ ಸಿಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. निवारिणि दुःख विमोचनि दुर्गतिनाशिनि त्रिलोचनी ब्रह्मांड जननी ब्रह्मांडोदरि ब्रह्माणि जय दुर्गाम्बे दुरित निवारिणि दुःख विमोचनि दुर्गतिनाशिनि त्रिलोचनी ब्रह्मांड जननी ब्रह्मांडोदरि ब्रह्माणि जय दुर्गाम्बे